ಹಲೋ ಸ್ನೇಹಿತರೆ, ನಮಸ್ತೆ. ಹೇಗಿದ್ದೀರಿ ನೀವೆಲ್ಲರೂ? ನಮ್ಮ ಹೊಸ ಪ್ರಯೋಗಕ್ಕೆ ನಿಮ್ಮ ಎಲ್ಲರಿಗೂ ಸ್ವಾಗತ. ಸಜೇನಾ ಧರ್ಮುರೆಂಚ ಅದೇ ಚಿಕನ್ ಸುಕ್ಕೆಲ್ಲ ಕಂಚಿಲ್ಲನಾ ಹೆಡ್ ಕಾಂಬಿನೇಷನ್ ಅದೇ ಸ್ನೇಹಿತರೆ, ಸುವರ್ಣ ಡಿ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನಾವು ತುಳುನಾಡಿನ ವಿಶೇಷ ಸಂಸ್ಕೃತಿ ಒಂದು ಭಾಗವಾದ ಕೆಸರದ ಗೊಬ್ಬು ಬಗ್ಗೆ ತಿಳಿಯೋಣ. ತುಳುನಾಡು ಎಂದರೆ ಸಂಸ್ಕೃತಿ, ಸಂಪ್ರದಾಯ, ದೈವಾರಾಧನೆ, ಪ್ರಕೃತಿ ಹಾಗೂ ಜನರ ಆತಿಥ್ಯದ ಹೆಸರುವಾಸಿಯಾಗಿದೆ. ಇಲ್ಲಿ ನಡೆಯುವ ಪ್ರತಿಯೊಂದು ಆಚರಣೆಯಲ್ಲೂ ನಮ್ಮ ಹಿರಿಯರ ಜ್ಞಾನ, ನಂಬಿಕೆ ಹಾಗೂ ಪರಂಪರೆ ಅಡಗಿದೆ. ಅಂಥವುಗಳಲ್ಲಿ ಕೆಸರದ ಗೊಬ್ಬು ಕೂಡ ಒಂದು ವಿಶೇಷ ಆಚರಣೆ. ಇಲ್ಲಿ ಕೇವಲ ಕಾರ್ಯಕ್ರಮ ನಡೆಯಲ್ಲ, ಅದರ ಜೊತೆಗೆ ಎಲ್ಲರನ್ನು ಒಟ್ಟಿಗೆ ಕೂಡಿಸಿ ಸಂತೋಷವನ್ನು ಹಂಚಿಕೊಳ್ಳುತ್ತಾ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವಂತಹ ಆಟದ ಸಂಪ್ರದಾಯವೇ ಕೆಸರದ ಗೊಬ್ಬು. ಅವೇನೇ ಕೋಟಿ ಜನ ಲಾಸ್ಟ್ ಬಂದಾಗ ನಮ್ಮಿನಗಲೆ ಇಂಪು ಗರ್ಭ ಸತ್ಯಗೆ ಎಂತದ್ದು ಗರ್ಭ ಬುಳೆಬಾಗಿಯಾಗ ದಯಾರಕ್ಷಣೆ ಗರ್ಭ ಉಂಟು ಅವ್ತುಡ್ದು ಇಚ್ಚಿ ಸಾಮಾನ್ಯ ವರ್ಗಗಳು 100 ಸ್ವಲ್ಪ ಜನಕ್ಕೂ ಈ ಬೆನ್ನಿ ಬೆಂಡ್ರೆ ಪ್ರಾರಂಭ ಬಂದದ್ದು ಇದಕ್ಕೆ ನಾವು ಕೈಕೊಂಡು ಇಡೀ ಬೆನ್ನಿ ಬೆಂಡ್ರೆ ಜೀವನ ಯಾಕಂದ್ರೆ ಪ್ರತಿ ವರ್ಷ ಸ್ವಲ್ಪ ಸೇರಿದಾಗಲೂ ಪ್ರಾಯಶಃ ಒಂಜಿ ಸಂಭ್ರಮಡು ಒಂಜಿ ದಿನ ಆ ಕೋಡಲೆ ಪ್ರಾರ್ಥನೆ ಮತ್ತು ಸುಂದರ ನೇತೃತ್ವಗಳು ನಿರ್ವಿಘ್ನವಾದ ಸಾಗಲು ಬಂದದ್ದು ಅಂಚನೆ ಈ ಒಂದು ನಿರ್ವಿಘ್ನವಾದ ಸಾಗದು ಬರ್ಪಿ ವರ್ಷಗಳ ಎಂಗ್ಲೇ ಬಂದು ನಡೆ ಬಿಟ್ಟು ಆವಡು ಬಂದದ್ದು ಪ್ರಾರ್ಥನೆ ಮಾಡ್ತದೆ. ಮಹಾಗಣರ ಅಥವಾ ಒಂದು ಅಪರೂಪದ ಒಂದು ಗೌರವಪೂರ್ವಕ ನಮಸ್ಕಾರ ತೆಕ್ಕೊಂಡು ಅಂಚನೆ ನೆತ್ತ ಒಟ್ಟು ಸಹಕಾರ ಕೊಡ್ತಿದ್ನ ಮುಲ್ಪದ ಬ್ರಹ್ಮ ಬೈದ್ಯರ್ಗಳ ಅಖಿಲ ಅಂಚೆ ಒಂಜಿ ಅವಿಸ್ಮರಣೀಯ ದಿನ ಇದು ಗಾಯನ ಈತ್ ಮುಟ್ಟ ಮೂಲಿಂಚಿನ ಒಂದು ಆತಿಥಿ ನಾವು ಒಂದು ಏಪವಿನ ಒಂದು ಪವಿತ್ರమైన ಒಂದು ಅಪರೂಪದ ಒಂದು ಅವಿಸ್ಮರಣೀಯ ಹೊಂದಿಲ್ಲ ಮುಂದೆ ಕಾರಣಗತ್ಯರ ಏನಾಗಲು ನಮ್ಮ ಕಾರ್ತಿಕ್ ಸಂಘದಾಗಲು ಅಕಲ ಈ ಸಂದರ್ಭ ಯಾನು ಕುರುಕೆ ಏನಾಗಲೇನು ಅಕಲಿಗೆ ನಮನ ಸಲ್ಲಿಸೋದಿಲ್ಲ ಅಂತೆಯೇ ಈಗಲೂ ಇಂಚಿನ ಒಂದು ಸಂದರ್ಭ ಪಾತಿರ್ಬೇಕು ಒಂದು ಎನ್ನ ಪಾಲು ಒಂದು ಬಯಸದೇ ಬಂದಿಸ್ಕೊಂಡ್ರು ಬಂಡೇರು ಬಬ್ಬು ಸ್ವಾಮಿಯ ಗುರುಕಾರ್ಯ ಅಂದ್ರೆ ಯಾವ್ದು ಗುರುಕಾರ್ಯ ಹಣ ನಿಖಲೆ ಮಾತಾಡಿ ಓಡ್ತೀನಿ ಒಂದು ಜನ ಆಡಲ್ಲಿ ಅಂಕ ಎನ್ನ ಒಂಜಿ ಗೌರವ ಪೂರ್ವಕ ಮೂಲ ಎತ್ತಿದ್ದಾರೆ ಒಂದು ಎನ್ನ ಪಾಲು ಒಂಜಿ ಬಾರಿ ಮಲ್ಲ ಒಂಜಿ ಗೌರವ ಎನ್ವೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತ್ರ ನೆಂಚಿತಿನ ಜಯರಾಮ್ ಕಲ್ಮಾಡಿ ಮೇರೆಗೆ ಅಭಿನಂದನೆ ಸಲ್ಲಿಸುವ ಒಂದು ಇತ ಮೊಗಲಿ ನೆನಪುದ ಕಾಣಿಕೆ ಕೊರಡು ಅಂಚೆನೆ ನಮ್ಮ ಮೂಲೊಂಜಿ ನೃತ್ಯ ಕಾರ್ಯಕ್ರಮ ಆಯೋಜನೆ ಮಾಡಿದ ದಯದೀದು ನೃತ್ಯ ಕಾರ್ಯಕ್ರಮ ನಡಪಾದ ಕುರುಡು ಬಂದು ಜಯಶ್ರೀ ಮೇಡಮ್ ಮೆಂತ ಬಳಗದಗಳ ವಿನಂತಿ ಮತ್ತೊಂದಿಲ್ಲ ವೇದಿಕೆದ ಮುಂಭಾಗಡು ಮಲ್ಪಡು ನೃತ್ಯ ನಿರ್ದೇಶಕರ ನೆಂಚಿದ ಶಂಕರ್ ಮಾಸ್ಟರ್ ಚಂಡ್ಕಲ ಮೇರೆ ಬೈದರೆ ಮೇರೆನ್ನ ಈ ಪೊರ್ತುಡು ಪ್ರೀತಿಪೂರ್ವಕವಾದ ಏರ್ಕೊಂಡಿಲ್ಲ ಕನ್ನಡ ಮಲ್ಪರಿಗೆ ಒಂತ ಬಂಗಾಪಡು ಬಂದದ್ದು ಆಗಲೇ ಕುಡುಂಜಿ ನೃತ್ಯ ಕನ್ನಡ ಪ್ರದರ್ಶನ ಕೊಡ್ತಾ ಅಂತೇವೆ ಇತ್ತ ನಮ್ಮ ತುಳುನಾಡದ ನೃತ್ಯ ಕಾರ್ಯಕ್ರಮ ಒಂದು ನೆಟ್ಟು ಮಾತೇರ್ಲ ಭಾಗಿಯಾಗಲಿ
சிரிச்சாவடிடு ஒளி மடலா குடியடிட்டு ಸಿಂಗಾರ ಸಿಂಗಾರ ಮತ್ತೊಂದು ಜೋಗುಡು ಹೋಗುದು ಮಾಯುಡೆ ಸಿರಿ ತುಳುನಾಡದ ಒಂಜಿ ಪಾರಂಪರಿಕ ತೋಜವನಂಚಿತ್ತಿನ ನೃತ್ಯ ಕಾರ್ಯಕ್ರಮದ ಮೂಲಕ ಮಾತೆರೆನ ಮನೋರಂಜನೆ ಮಧ್ಯನಂಚಿತ್ತಿನ ಜಯಶ್ರೀ ಬಳಗದಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆ. ವಿಶೇಷ ಆಕರ್ಷಣೆ ಅದು ಈ ಒಂಜಿ ಪೂಕುರ್ದು ಗೌರವ ಮಲ್ಪಡ್ಕೊಂಡ ವಿನಂತಿ ಮಾತಂದಿಲ್ಲ. ಯೋಗೇಶ್ ಕಲ್ಮಾಡಿ ವೇದಿಕೆ ಬಂದು ವಿನಂತಿ ಮಾತಂದಿಲ್ಲ. ನಮ್ಮ ಇನ್ನಿತ ಹಲವಾರು ಗೇಮ್ಸ್ ಮಾತಾಡೋದು ಅವೇನು ಪೂರ ನಡಪಡಿಕೊಳ್ಳಿ ಯೋಗೇಶ್ ಕೊಳಲ್ಗಿರಿ ಅವರಿಗೆ ಪ್ರೀತಿಪೂರ್ವಕವಾಗಿ ಚಿತ್ರ ಸ್ವಾಗತ ಮಾತೊಂದಿಲ್ಲ. ಇಲ್ಲಿ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅತ್ಯಂತ ರುಚಿಕರವಾದ ಉಪಹಾರದ ವ್ಯವಸ್ಥೆ ಇತ್ತು. ಅಮ್ಮ ಒಂದು ಕುಕ್ಕರ್ದ ಗೊಬ್ಬು ಒಣಸ ವ್ಯವಸ್ಥೆ ಉಂಟಾ? ಒಣಸ ವ್ಯವಸ್ಥೆ ಉಂಟು. ಏನುಂಟು ಒಣಸ ಅಂತ? ನಾನ್ ವೆಜ್ ಇಟ್ಲಕ್ಕೊಂಡು ನಾನ್ ವೆಜ್ ಉಂದು ಚಿಕನ್ ಅದೇ ಚಿಕನ್ ಬೊಕ್ಕ ಚಿಕನ್ ಸುಕ್ಕೆಲ್ಲ ಕಂಚಿಲ್ಲನಾ ಎರಡು ಕಾಂಬಿನೇಷನ್ ಅದೇ. ಒಂದು ಸುರಿತ ಸಾರಿ ಅಂದತೆ ಮುಲ್ಪ ಸುರಿತ ಸಾರಿ ಮಲ್ಪನ ಅದೇ ಚಿಕನ್ ವ್ಯವಸ್ಥೆ ಎಲ್ಲ ಮಲ್ದಿ ಸುಕ್ಕದ ವ್ಯವಸ್ಥೆ ಬಾರಿ ಅಪರೂಪ ಅದೇ. ಏತಿ ಕೆಜಿ ಉಂಟು ನೆಟ್ಟು 100 ಕೆಜಿ ತಾನೆ. ಓ ಮೂಲ ಉಂಟು ಅದೇ ಬಾರಿ ಅಬ್ಬರದ ಉಂಟು. ಗಂಜಿ ದೊಟ್ಟಿಗೆ ಎಂಚಾಪ ನೆಡ್ಡೆ ಸುಕ್ಕಾಗ ಬಾರ್ಲಾಗ ನುಪ್ಪು ಗೆಡ್ಡೆ ಆಪನ ಅದೇ. ಚಟ್ನಿದೆಲ್ಲ ಉಂಟಾ? ಕಾಲು ಚಿಕನ್ ಚಟ್ನಿ ಉಂಟು ಅದೇ. ಹೋಯ್ತ ಚಟ್ನಿ ಆಗ ನುಂಗೆಲ್ಲ ಚಟ್ನಿ ಅದೇ ನುಂಗೆಲ್ಲ ಚಟ್ನಿ ಏನಮ್ಮ ನುಂಗೆಲ್ಲ ಚಟ್ನಿ ಗಂಜಿ ಕೋರಿ ಸುಕ್ಕ ಅದೇ. ಸರ್ ಒಂದು ಸುರುತ ವರ್ಷದ ಕೆಸರದ ಗೊಬ್ಬು ಮಲ್ದೇರಿ ಒಂದು ಟಿಫಿನ್ ದಾದ ವ್ಯವಸ್ಥೆ ಮಲ್ದೇರಿ ಮುಲ್ಪ ಪಲಾವ್ ಉಂಟು ಅದೇ ಸರ್ಬತ್ ವ್ಯವಸ್ಥೆ ಉಂಟು ಅದೇ ಪಲಾವ್ ಪಕ್ಕ ಸರ್ಬತ್ ವ್ಯವಸ್ಥೆ ಮಲ್ದೇರಿ ಅದೇ. ಹಾ ಚಿಕನ್ ಅದೇ ಮಧ್ಯಾಹ್ನ ಗಂಜಿ ಒಣದ ವ್ಯವಸ್ಥೆ ಉಂಟು ಅದೇ. ನುಂಗಿಲಿ ಚಟ್ನಿ ಕೋರಿ ಊರ ಅದೇ ಅಡ್ಡೆ ವ್ಯವಸ್ಥೆ ಮಲ್ದೇರಿ. ಸ್ನೇಹಿತರೆ, ತುಳುನಾಡಿನ ಪ್ರತಿಯೊಂದು ಊರಿಗೂ ತನ್ನದೇ ಆದ ವೈಶಿಷ್ಟ್ಯವಿದೆ. ಇಲ್ಲಿನ ಭಾಷೆ, ಆಹಾರ, ಆಚರಣೆ, ಜನಪದ, ಕಲೆ ಮತ್ತು ಜೀವನ ಶೈಲಿಯು ಕರ್ನಾಟಕದ ಹೆಮ್ಮೆಯಾಗಿದೆ. ಇಂತಹ ಸಂಪ್ರದಾಯಗಳನ್ನು ಉಳಿಸಿಕೊಂಡು ಮುಂದೆ ಬರುವಂಥದ್ದು ಆ ಊರಿನವರ ಜವಾಬ್ದಾರಿಯಾಗಿರುತ್ತದೆ. ಹಾಗೂ
ಆ ಮಕ್ಕಳಿಗೂ ಕೂಡ ಪರಂಪರೆ ಮಹತ್ವವನ್ನು ತಿಳಿಸಿಕೊಡಬೇಕಾಗುತ್ತದೆ. ಆ ಕಾರಣದಿಂದಾಗಿ ಜನಪದ ಶೈಲಿಯಲ್ಲಿ ಕೆಸರದ ಗುಬ್ಬು ಎಂಬ ಆಟವನ್ನು ಆಡ್ತಾ ಇರ್ತಾರೆ. ಇಂತಹ ಮನಮುದ ಗಳಿಸುವಂತಹ ಕ್ರೀಡಾಕೂಟವನ್ನು ನೋಡಲು ಬೇರೆ ಊರಿಂದ ಹಾಗೂ ಪರ ಊರಿಂದ ಕೂಡ ಜನ ಬರ್ತಾರೆ. ಈ ಶ್ರೀಮಂತ ಪರಂಪರೆಯನ್ನು ಉಳಿಸುವಂಥದ್ದು, ಜಗತ್ತಿಗೆ ತಿಳಿಸುವಂಥದ್ದು ಕೂಡ ತುಳುನಾಡಿನ ಜನರ ಜವಾಬ್ದಾರಿಯಾಗಿದೆ. ಈ ಪುಟ್ಟ ವಿಡಿಯೋದ ಮೂಲಕ ನನಗೆ ಎಷ್ಟಾಗಿದೆ ಅಷ್ಟು ಕೆಲಸವನ್ನು ಮಾಡಿದ್ದೇನೆ, ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಎಷ್ಟು ಮಜಭರಿತವಾಗಿರುತ್ತದೆ ಇದು ಅಂತ. ಅದಕ್ಕಾಗಿ ನಮ್ಮ ಈ ಚಾನಲ್ನಲ್ಲಿ ಬರುವಂಥ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಹಂಚಿಕೊಳ್ಳಿ. ಸೊ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿರ್ತದೆ ಯಾವಾಗಲೂ ಕೂಡ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ನ ಹೆಸರು ಸುವರ್ಣ ಡಿ ಬ್ಲಾಗ್ಸ್ ಅಂತ ಇದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರ ಮೂಲಕ ನಾನು ನಿಮಗೆ ಕೆಸರದ ಗೊಬ್ಬಿನ ಸೊಗಡು ಹಾಗೂ ಅಲ್ಲಿನ ವಾತಾವರಣ, ಜನರ ಸಂಭ್ರಮವನ್ನು ತೋರಿಸಿಕೊಟ್ಟಿದ್ದೇನೆ. ನಿಮಗೆ ಈ ರೀತಿಯ ಗ್ರಾಮೀಣ ಸಂಸ್ಕೃತಿ, ಪ್ರವಾಸದ ವಿಡಿಯೋ ಹಾಗೂ ಹಲವಾರು ರೀತಿಯ ವಿಡಿಯೋಗಳನ್ನು ನಾವು ಮಾಡ್ತಾ ಇರ್ತೇವೆ. ಸೊ ಅದಕ್ಕಾಗಿ ನಮ್ಮ ವಿಡಿಯೋನೊಂದು ಶೇರ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕಾಗಿರ್ತದೆ. ನಾನು ಅದಕ್ಕಾಗಿ ಚಿರಋಣಿ. ಎಂಚ 30 ರೂಪಾಯಿ ಬೇಕಾ 40 ರೂಪಾಯಿ ಅದೊಂದು ಫ್ರೂಟ್ಸ್ ಮತ್ತೆ ಎಂಚ ಪೂರ 30 ರೂಪಾಯಿ ಆತೆ ಹೋಲ್ಸೇಲ್ ರೇಟ್ 30 ರೂಪಾಯಿ ಆತೆ ನೀಗಲು ಮೂಲ ಮಾತ್ರ 20 ಬೇತೆ ಕೊಟ್ಟಲ ಪೊಂದು 20 ಪೂರ ಎಲ್ಲ ಪೂರ ಆತೆ ವಾಹ್ ವಾಹ್ ತನಗಿಲ್ಲ ಇರ್ನ ಪುದರಿಂಚ ಸತೀಶ್ ಅದೇ ನಿಗಲು ಯಕ್ಷಗಾನ ಇಂಚ ಕಂಬಳ ಜಾತ್ರೆ ಪೂರ ಅಲ್ಪ ಇಪ್ಪ ನಿಗಲು ಅದೇ ಫೇಮಸ್ ಸರ್ ಅದೇ ಸತೀಶ್ ಏರ್ ಬಂದು ಅದೇ ಚಾರ್ಮುರಿ ಸತೀಶ್ ಏರ್ ಬಂದು ಫೇಮಸ್ ಸರ್ ಅದೇ ಚಾರ್ಮುರಿ ಸತೀಶ್ ಏರ್ ಬಂದದ ಅದೇ ಅಂಜನೆ ಸತ್ಯಣ್ಣ ನಮಸ್ತೆ ಸತ್ಯಣ್ಣ ಇಂಚೊಲ್ಲರು ಸೂಪರ್ ಅದೇ ಅಂದು ಸಮ್ಮರಿ ಒಂದು ಕಸ್ಟಮರ್ ತಿಕ್ಕಣ ಭಾರಿ ಅಡ್ಡ ಈ ಗ್ರಾಮೀಣ ಕೂಟದ ವಿಶೇಷತೆ ಏನಂತ ಹೇಳಿದ್ರೆ ಎಲ್ಲೆಡೆ ಸಂತೋಷ, ಸಂಭ್ರಮ ಹಾಗೂ ಒಗ್ಗಟ್ಟಿನ ವಾತಾವರಣಗಳನ್ನು ನೀವೆಲ್ಲರೂ ನೋಡಬಹುದು. ತುಳುನಾಡಿನ ಈ ಶ್ರೀಮಂತ ಆಚರಣೆಗಳು, ಸಂಪ್ರದಾಯಗಳು ಇಡೀ ಜಗತ್ತಿಗೆ ಮಾದರಿಯಾದಂಥವು.
ಫಸ್ಟಿಂದ ನಮಗೆ ಕಾರ್ಯಕ್ರಮ ಭಾಗವಹಿಸಿದರು ಅದರಲ್ಲಿ ಸಲ್ಲಿಸುವುದಿಲ್ಲ ಅಂದರೆ ಅದು ಉಪಸ್ಥಾಪಿತ ವ್ಯವಸ್ಥೆ ಜೀವಿತ ಆಟ ಗೊಬ್ಬುದು ಗೊಬ್ಬುದಾಂಡೆ ನಮ್ಮ ನಮ್ಮ ಭಾರತೀಯ ಶೇಖರ್ ಕಬ್ಬಲ್ ಮಂದಿರ ಅಂಜನೆ ಅಶೋಕ್ ಐವರು ಬಿಟ್ಟು ಅಂಜೇಣಗಳು ಭಾರಿ ಒಂಜಿ ರಮೇಶ್ ಮಾಡ್ತೇನೆ ಅದು ನಿಜವಾದ ಪ್ರಾಯ ಅವು ನಂಗೆ ಪುರ ಮಾದರಿ ಅಷ್ಟೇನೆ ನಾವು ಬದುಕೀಗ ಬಾರಿ ಮಲ್ಲ ಕಾರ್ಯಕರ್ತೆ ಓರ ಕಂಡನ ಬರುತ್ತೇನೆ ಅದನ್ನೇ ಗುರುತಿಸೋದಲ್ಲ ಬಳಸದ ಕಲ್ಮಾಡಿ ಸಂತೋಷ್ ಸೆಕೆಂಡ್ ಪ್ಲೇಸ್ ಸಂತೋಷ್ ಫಸ್ಟ್ ಸೆಮಿ ಫೈನಲ್ ಫಸ್ಟ್ ಸೆಮಿ ಅಲ್ಪ ಗೊಬ್ಬರ ಮಾತ ಗಮನದು ಕಾರಿಗೆ ಕಾರ್ ಬಿಲಿಂಜೂರು ತಾನೆ ನಾನು ಅವು ಬಿಲುಕಲೆ ವಿಧಾನದಾಗ ಸೊಂಟ ಕೈ ಒಕ್ಕನಿಗೆ ಬೇಡ ಸೊಂಟದ ಕೈ ಮುಟ್ಟಲ್ಲ ಮಲ್ಲೆ ಜಮ್ಮು ಮಾತ್ರ ತರಟೆ ಒಪ್ಪೋಡು ಒಂದು ಕೊಡು ತರಟೆ ಒಪ್ಪೋಡು ಓಕೆ ಫಸ್ಟ್ ಸೆಮಿ ಫೈನಲ್ ಅವನುಂಡು ಫ್ರೆಂಡ್ಸ್ ಮಲ್ಪೆ ಇಲ್ಲಿ ಮಹಿಳೆಯರಿಗಾಗಿ ಥ್ರೋಬಾಲ್ ಪಂದ್ಯಾಟವನ್ನು ಕೂಡ ಆಡಿಸಲಾಗಿದೆ. ಅದರ ಜೊತೆಗೆ ಪುರುಷರಿಗಾಗಿ ವಾಲಿಬಾಲ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅತ್ಯಂತ ಮನೋಹರವಾಗಿತ್ತು ಕ್ರೀಡಾಕೂಟಗಳು. ಆಟ ಪಾಠಗಳ ಜೊತೆಗೆ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು. ಊರ ಹಾಗೂ ಪರ ಊರ ಬಾಂಧವರು ಎಲ್ಲ ಜೊತೆಗೂಡಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು.
ಟೈಮ್ 5-2. ಒಲೆ ಒಲೆ ಮೈಕ್ ಮೇಲೆ ಬಂದ್ಕೊಡ್ತಾರೆ ಚೂರು ಕೇಳಿ ಬಾಲ್ ಪಾಸಿಂಗ್ ಗೇಮ್ ನಾನು ಬಂದಾಗ ಒಂದು ಓಕೆ ಒಂದು ಬಾಲ್ ಮಾತಾಡೋದು ಒಂದು ಚೆಂಬು ಮಾತಾಡೋದು ಯಾರು ಪಂಡಿನಗಲ ಔಟ್ ಗೊತ್ತಾಡ ಎಂಚ ಔಟ್ ಬಂದಾಗ ಆಯ್ತಾ ಎಷ್ಟು ಕೈ ಬಾಲ್ ಉಟ್ಕೊಂಡ ಅದನ್ನ ರೈಟ್ ಸೈಡ್ ಔಟ್ ಮಾಡ ರೈಟ್ ಸೈಡ್ ಔಟ್ ರೈಟ್ ಸೈಡ್ 1 2 3 4 ಔಟ್ ಆಫ್ 5 ಮೆಂಬರ್ಸ್ ಪುಟ್ ಔಟ್ ಆಫ್ ಲೆಫ್ಟ್ ಸೈಡ್ ಅಂಜನೆ 5 ಮೆಂಬರ್ಸ್ ಪುಟ್ ಔಟ್ ಆಫ್ ಯಾರು ಎಂತ ಪಂಪೇನಂತ ಅರ್ಥ ಓಕೆ ಒಂದು ವಾಲಿಬಾಲ್ ಉಂಟ ಅದನ್ನ ಬಲದ ಸೈಡ್ 1 2 ಕಟ್ಟಿದ ನಾವು ಎಲ್ಲ ಕೈಟ್ ಉಂಟ ಅದನ್ನ ಲಂತ ಸರ್ಗಿಲ್ದ ಎಡದ ಮರ್ಗಿಲ್ದ 1 2 3 ಔಟ್ 7-5 ಔಟ್ ಆಯ್ತು ಲೇಬಲ್ ಔಟ್ ಆಡದ ಗೊತ್ತಾಡದ 9-5 6-9 ಎಲ್ಲ ಕೈಟ್ ವಾಲಿಬಾಲ್ ಉಂಟ 6 ಔಟ್ 7-9 ಎಲ್ಲ ಕೈಟ್ ಕಮ್ಮು ಉಂಟ ಅದನ್ನ ಬಲದ 7-9 ರೈಟ್ ಸೈಡ್ 1 2 3 4 5 ಔಟ್ ಬಲದ ಮಾರ್ಕೆಟ್ ಅಲ್ಪ ಅವಕ್ಕೆ ಒಂಚೂರು ಅಲ್ಪ ಜೋರು ಕೆಸರು ತಕ್ಕೊಂಡಿಲ್ಲ ಮುರ್ಕೋದಿಲ್ಲ ಒಂಚೂರು ಜೂರು ಹಾಕಿ ನಿಂತ್ಕೊಳ್ಳ ಹಾಗಾದ್ರೆ ಕಣ್ಣ ಜಪ್ಪರು ಒಳಗೆ ಏರು ಕೆಸರು ತಕ್ಕೋರ ಮುರ್ಕೋಬೇಕು ಹಾಗಾದ್ರೆ ನಿಂತು ಅನ್ನ ಅರ್ಥ ಮಾರ್ಕೆಟ್ 1 2 3 4 ಔಟ್ 9-11 ಎಲ್ಲ ಕೈಟ್ ಕಮ್ಮುಂಡ 9 ಎಲ್ಲ ಕೈಟ್ ಕಮ್ಮುಂಡ ಅದನ್ನ ರೈಟ್ ಸೈಡ್ 1 2 3 ಔಟ್ 10-11 ಬಲದ ಮಾರ್ಕೆಟ್ ಸಮೃದ್ಧಿ ಒಕ್ಕೂಟ ಮತ್ತು ಅಯೋಧ್ಯೆಯ ಮಂತ್ರಿ ರೆಡಿಯಾಗಿ ಬಲದ ಮಾರ್ಕೆಟ್ ಅಯೋಧ್ಯೆ ಮತ್ತು ಸಮೃದ್ಧಿ ಒಕ್ಕೂಟ ಗೇಮ್ ಪಾಯಿಂಟ್ ಕಮ್ಮುಂಡ 2 3 ಔಟ್ ಇಂದಿನ ಪಂದ್ಯ ಸೆಕೆಂಡ್ ಸೆಮಿಫೈನಲ್ ಸಮೃದ್ಧಿ ಒಕ್ಕೂಟ ಮತ್ತು ಅಯೋಧ್ಯೆ ಫ್ರೆಂಡ್ಸ್ ಮಂತ್ರಿ ಸ್ವೀಟ್ ಕಾರ್ನ್ ಅದೇ ಟೀಮ್ ಕ್ಯಾಪ್ಟನ್ ಬರೋಡಿಗೆ ಜೋಡೋ ಬರ್ಡೇ ಸೆಲೆಬ್ರೇಷನ್ ವಿಶೇಷ ಬರ್ಡೇ ಸೆಲೆಬ್ರೇಷನ್ ಕಲ್ಮಾಡಿ ಸ್ಟ್ರೈಕರ್ HFK ಕಲ್ಮಾಡಿಲ್ಲ ನೋಡಿ आज आज क्या बात है अरे इतना पंजाबी छोटा समझेगा यस ओके पूरा गम्मत है हां ಬೇರೆ ಸರ್ ಗೆದ್ದು ನೋಡ್ತಿಗೋಕ ಅದನ್ನ ಇಂಚಿನ ಮಾರ ಬಾರಿ ಬಾರಿ ಇರೋದು ಇತ್ತೆ ಬಾಲ್ ಪಾಸಿಂಗ್ ಎಂತ ಬಂದಾಗ ಯಾರು ವಿಜಿಲ್ ಮಾಡ್ರೆ ವಿಜಿಲ್ ಮಾಡಿದಾಗ ಯಾನ್ ಮಂಡಕ್ಲ ಅವಸರ ಅರ್ಥ ಅಂಡೆ आज मेंबर ಬಾಲ್ ಪಾಸಿಂಗ್ ಇರಲ್ಲ ಓಕೆ ಅರ್ಥ ಆಗತ್ತೆ ಚೊಂಬಲಂತೆ ಕ್ಲಾಸ್ ಅವ್ರು ನಿಂತ್ಕೊಡು ನೋಡೋದಿ ಗಂಟೆ ಸ್ವಲ್ಪ ಲೆಕ್ಕ ಮಾಡ್ಕೊಡು ಎಸ್ ಮೂವ್
One love. 1-0. Yerlagate Chamunda. Anna. Datta Market. Managa left side. 1, 2, 3, 4, 5. One each. Yerlagate volleyball unda. 6 out. 1 each. 1 each. Yes, sir. 2-1. Nanarial. Hey. Yerlagate Chamunda. On the left side. Managa Datta Market. 1, 2, 3. Out. 4-3. Yes, no. ದಣಿದು ಬಂದ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ತುಳುನಾಡಿನಲ್ಲಿ ತುಂಬ ರುಚಿಕರವಾಗಿ ಆಗುವಂತಹ ಊಟದ ವ್ಯವಸ್ಥೆ ಅಂದರೆ ಅದು ಗಂಜಿ ಊಟ. ಗಂಜಿ ಊಟದ ಜೊತೆಗೆ ಮೀನಿನ ಚಟ್ನಿ, ಒಣಮೀನಿನ ಚಟ್ನಿ ಹಾಗೂ ಚಿಕನ್ ಸುಕ್ಕ ಕೂಡ ಮಾಡಲಾಗಿತ್ತು. ಅತ್ಯಂತ ರಸಭರಿತವಾದ ಊಟದ ವ್ಯವಸ್ಥೆ ಇದಾಗಿತ್ತು. ಸ್ನೇಹಿತರೆ, ಇಂತಹ ಕಾರ್ಯಕ್ರಮಗಳಿಗೆ ಒಮ್ಮೆ ಭೇಟಿ ನೀಡಿ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಹೇಳುತ್ತಾ, ಇಂತಹ ತುಳುನಾಡಿನ ಸಂಸ್ಕೃತಿ, ದೇವಾಲಯ, ಜಾತ್ರೆ, ಸಾರ್ವಜನಿಕ ಅಭಿಪ್ರಾಯಗಳು ಹಾಗೂ ಪ್ರವಾಸ ಸ್ಥಳಗಳು ಹಾಗೂ ಹೊಸ ಶಾಪ್ಸ್ಗಳು ಹಾಗೂ ಮಾರುಕಟ್ಟೆ ಪ್ಲೇಸ್ಗಳನ್ನು ನಾನು ನಮ್ಮ ಸುವರ್ಣ ದಿ ಬ್ಲಾಗ್ಸ್ನಲ್ಲಿ ಕವರ್ ಮಾಡ್ತಾ ಇರ್ತೇನೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಹಾಗೂ ಬೇರೆಯವರ ಜೊತೆಗೆ ಹಂಚಿಕೊಳ್ಳಿ, ಅಂದರೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ.